ರಾಜ್ಯದ ಭೀಮವ್ವ ಶಿಳ್ಳೆಕ್ಯಾತ ಅವರು ಪದ್ಮಶ್ರೀ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿರುವಂಥದ್ದು. ಪದ್ಮಶ್ರೀ ಪುರಸ್ಕಾರ ನನಗೆ ಸಿಕ್ಕಿರೋದು ನನಗೆ ಸಂತಸ ತಂದಿದೆ. 5 ವರ್ಷಗಳ ಹಿಂದೆ ಪ್ರಶಸ್ತಿ ಸಿಗುವಂತಹ ನಿರೀಕ್ಷೆ ಇತ್ತು. ಅಂದರೆ ಕಳೆದ ಬಾರಿ ಇದು ಪ್ರಶಸ್ತಿ ಸಿಗುವಂತಹ ಒಂದು ನಿರೀಕ್ಷೆ ಇತ್ತು, ಆದರೆ ಆಗ ಸಿಕ್ಕಿರಲಿಲ್ಲ. ಈ ಬಾರಿ ಪರಿಗಣಿಸಿದ್ದಾರೆ. TV5 ಜೊತೆಯಲ್ಲಿ ಭೀಮವ್ವ ಶಿಳ್ಳೆಕ್ಯಾತ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನಾನು ಶಾಲೆಗೆ ಹೋಗಿಲ್ಲ, ಓದು ಬರಹ ಕಲ್ತಿಲ್ಲ. ನಮ್ಮ ಕುಟುಂಬದ ಸದಸ್ಯರಿಂದ ಕಲೆ ನನಗೆ ಒಲಿದು ಬಂದಿದೆ. ಅದನ್ನು ನಾನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ತಲೆತಲಾಂತರದಿಂದ ಕುಟುಂಬದಿಂದ ಸಿಕ್ಕಿರುವಂತಹ ಕಲೆ, ಆ ಕಲೆಯನ್ನು ನಾನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ತೊಗಲುಗೊಂಬೆ ಕಲಾವಿದೆ ಭೀಮವ್ವ ಶಿಳ್ಳೆಕ್ಯಾತ ಹೇಳಿಕೆ ಕೊಟ್ಟಿದ್ದಾರೆ. ಕೈಯಲ್ಲಿ ಏನಿಲ್ಲ, ಏನು ತಗೊಂಡು ಹಣ್ಣು ಶಾಕಂಬರು ಅಣ್ಣಯ್ಯ ದವನ ಬಾರಮ್ಮ ದವನ. ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಇದೀಗ ಕೊಪ್ಪಳ ಜಿಲ್ಲೆಯ ಒಂದು ಭೀಮವ್ವರು ಪಡೆದಿದ್ದಾರೆ ಮತ್ತು ಪ್ರಶಸ್ತಿನ ಅವತ್ತು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿತ್ತು. ನಮ್ಮ ಜೊತೆ ಭೀಮವ್ವರು ಇದ್ದಾರೆ, ಮಾತಾಡ್ಸ್ಕೊಂಡು ತಗೋಣ. ಅಜ್ಜಿ, ಇವತ್ತು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ಹೇಗೆ ಅನಿಸ್ತಾ ಇದೆ? ಯಾಕಂತಂದ್ರೆ ಇವತ್ತು ಸಂತೋಷ ಐತೆ, ನಮ್ಮ ಸರ್ಕಾರ ಕೊಟ್ಟು ಸಂತೋಷ ಐತೆ. ಈಗ ಎಷ್ಟು ವರ್ಷಗಳಿಂದ ಈ ತೊಗಲುಗೊಂಬೆ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ರಿ? ಎಲ್ಲೆಲ್ಲಿ ಪ್ರದರ್ಶನ ಮಾಡ್ತಾ ಇದ್ರಿ ಅಜ್ಜಿ? ನಾವು 12 ವರ್ಷದಿಂದ ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಅಜ್ಜ ಮುತ್ತೆ ಮೂರ್ತದಿಂದ ಅರ್ಧ ಕಸಬ, ನನ್ನ ಗಂಡ ಮನೆಯಾಗ ಅರ್ಧ ಕಸಬ, ನನ್ನ ತವ್ರ ಮನೆಯಾಗ ಅರ್ಧ ಕಸಬ. ಅರ್ಧ ಕಸಬದಿಂದ ಇದನ್ನ ಗೊಂಬೆ ಆಟ ಸಾಕ್ಸ್ಕೊಂತ ಬಂದಿದ್ದೀನಿ. ನಾ ಏನು ಶಾಲೆ ಕಲ್ತಿಲ್ಲ, ನಿರಾಕ್ಷರಿಂದಲೇ ಈ ಕಲೆ ಹಚ್ಕೊಂಡ್ಬಂದೀನಿ. ಇಡೀ ಕುಟುಂಬವೇ ಈ ತೊಗಲುಗೊಂಬೆ ಆಟದಲ್ಲಿ ಪ್ರದರ್ಶನ ಮಾಡ್ತಾಯಿದ್ರು. ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಕೂಡ ತೊಗಲುಗೊಂಬೆ ಆಟವನ್ನು ಪ್ರದರ್ಶನ ಮಾಡಿದ್ರಮ್ಮ. ಹೆಂಗೆ ಅನಿಸ್ತು ಅವಾಗ? ಅಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋದಾಗ ಹೆಂಗೆ ಅನಿಸ್ತು? ಅಲ್ಲಿ ನಮಗೆ ಎಲ್ಲರಲ್ಲಿ ಸಂತೋಷ, ಇಲ್ಲಾದ್ರೂ ಸಂತೋಷ. ಅಲ್ಲಾದ್ರೂ ಆ ಸರ್ಕಾರ ಆದರೂ ಅಷ್ಟೇ, ಈ ಸರ್ಕಾರ ಆದರೂ ಅಷ್ಟೇ. ಸರ್ಕಾರ ಅಂದಿಂದ ಒಂದೇ ಏನಪ್ಪ, ನನಗಾಗಲಿ ಬೇಸಿ ನೋಡ್ಕೊಂತಾರ. ಅಲ್ಲಿ ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿದಾಗ ಅಲ್ಲಿ ಬೇರೆ ದೇಶಕ್ಕೆ ಹೋಗಿ ಪ್ರದರ್ಶನ ಮಾಡ್ತಿದ್ರು, ಅವಾಗ ಹೆಂಗೆ ಅನ್ನಿಸ್ತಮ್ಮ? ಆವಾಗ ನಮ್ಮ ದೇಶದಾಗ ಅಷ್ಟ, ಅವ್ರ ದೇಶದಾಗ ಅಷ್ಟ. ಯಪ್ಪ, ಆ ಸರ್ಕಾರ ಒಂದ, ಈ ಸರ್ಕಾರ ಒಂದ. ನಮಗೆ ಅಲ್ಲಿ ಮರ್ಯಾದೆ ಕೊಟ್ಟರೆ ಆ ಸರ್ಕಾರ ಕೊಡಿಸ್ಬೇಕು. ಅಮ್ಮ, ಈಗ ರಾಷ್ಟ್ರಪತಿಗಳೇ ದೊಡ್ಡದ ಉನ್ನತ ಹುದ್ದೆಲಿ ಅಂತ ರಾಷ್ಟ್ರಪತಿಗಳೇ ಪ್ರಶಸ್ತಿ ಕೊಡ್ತಾರ, ಅಂಥ ಪ್ರಶಸ್ತಿಯನ್ನು ಪಡೆಯೋಕೆ ಹೋಗ್ತೀರಾ ಮುಂದೆ? ಹೆಂಗೆ ಅನಿಸುತ್ತೆ? ಅಲ್ಲಿನೂ ಕೊಡ್ತಾರೆ, ಅಲ್ಲಿ ಅವ್ರಿಗೆ ಸಂತೋಷ, ನಮಗೂ ಸಂತೋಷ. ಈ ಕಲಿ ಬೆಳೀಲಿ ಅಂತೇಳಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅವರು. ಈಗ ತೊಗಲುಗೊಂಬೆ ಆಟಮ್ಮ, ಈ ತೊಗಲುಗೊಂಬೆ ಆಟವನ್ನು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ? ಇವಾಗೆಲ್ಲ ಭಾಳಷ್ಟು ಜನ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆ ಉಳಿಬೇಕು, ಆ ಕಲೆ ಉಳಿಬೇಕಂತ ಹೆಂಗೆ ಹೇಳ್ತಾರಮ್ಮ? ಈ ಕಲೆ ಉಳಿಬೇಕಾದ್ರೆ ನಿಮ್ಮಂಥದ್ದು ಫಂಕ್ಷನ್ ಕೊಡ್ತಾರೆ, ಇಂಥದ್ರಾಗ ಉಳಿಸೋದು. ಆ ರಾಜ ಸಿನಿಮಾ ನಾಟಕ ಕೈಯಾಗ ನೋಡ್ಕೊಂತ ಅಡ್ಡಾಡ್ಬಿಡ್ತಾರೆ. ಈಗ ತಾವು ಈ ತೊಗಲುಗೊಂಬೆ ಆಟ ಮೂಲಕ ರಾಮಾಯಣ, ಮಹಾಭಾರತ ಈ ರೀತಿ ಕಲೆಗಳನ್ನು ಪ್ರದರ್ಶನ ಮಾಡ್ತಾ ಇದ್ರಿ. ಅದರಲ್ಲಿ ಯಾವ ಕಲೆಗಳು ನಮಗೆ ಇಷ್ಟ ಆಯ್ತಮ್ಮ ಅಂತ? ಎಲ್ಲೋ ದೇಶವು ಪಾಂಡವರು ಹುಟ್ಟಿದ್ಲು ದೇವ್ರು ಸ್ವಲ್ಪ ಮಠ ಆಡ್ತಾನೆ. ಅವ್ರು ಯಾವ ಪದ ಹೇಳ್ತಾರೆ ಆ ಪದ ಮಾಡೋದು. ರಾಮ ಹುಟ್ಟಿದ್ಲು ದೇವ್ರು ಒಟ್ಟು ಪೂರ್ತಿ ರಾಮಾಯಣ ಹೇಳ್ತಾರೆ. ಅದ್ರಾಗ ಅವರು ತಮ್ಮ ಇಚ್ಛೆ ಬಂದದ್ದು ಇಂಥ ಪರವಾಡ ಅಂಥ ಪರ್ವ ಆಡ್ತವೆ. ಕೊನೆಯದಾಗಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ಲಾಸ್ಟಿಗೆ ಏನು ಹೇಳ್ತೀರಮ್ಮ ಕೊನೆಯದಾಗಿ? ಅವರು ನಮ್ಮ ಪ್ರಶಸ್ತಿ ಕೊಟ್ಟಕ್ಕೆ ಸರ್ಕಾರಕ್ಕೆ ಆನಂದ ವಂದನೆಗಳು. ಇವಿಷ್ಟೇ ಪದ್ಮಶ್ರೀ ಪ್ರಶಸ್ತಿ ಭೀಮವ್ವಳ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಂಜನಪ್ಪ ಜೊತೆ ನಾಗರಾಜ್, TV5 ಕೊಪ್ಪಳ.